ಶ್ರೀ ಗುರು ಚಕ್ರವರ್ತಿ ಸದಾಶಿವ ಇವತ್ತು ಭಕ್ತರ ಆರಾಧ್ಯ ದೈವರಾದಂತ ನಡೆದಾಡುವ ದೇವರು ಮಹಾನ್ ಶಕ್ತಿ ಪುರುಷ ಶ್ರೀ ಚಕ್ರವರ್ತಿ ಬಸವಗೋಪಾಲ ಅನ್ನದಾನೇಶ್ವರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದರು. ಇವತ್ತು ಹಲವಾರು ಭಕ್ತರ ಸಮ್ಮುಖದಲ್ಲಿ ಪೂಜಾ ವಿಧಿ ವಿಧಾನದೊಂದಿಗೆ ಶ್ರೀಗಳ ಒಂದು ಅಂತಿಮ ನಮನ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಎಲ್ಲ ನೆರವೇರಿಸಿಕೊಟ್ರು. ಎಲ್ಲ ಶ್ರೀಶೈಲ ಜಗದ್ಗುರುಗಳು, ಎಲ್ಲ ಪರಮ ಪೂಜ್ಯರು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಅಂತಿಮ ನಮನ. ಎಲ್ಲರೂ ಇವತ್ತು ಭಕ್ತಾದಿಗಳು ಬಂದು ಈ ಒಂದು ಬಸವಗೋಪಾಲ ನೀಲಮಾಣಿಕ ಮಠ ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳ ಒಂದು ಇವತ್ತೇನವರ ದರ್ಶನವನ್ನ ನೀವೆಲ್ಲ ಏನು ಪಡೆದ್ರಿ, ಅದರ ಜೊತೆಗೆ ಸಾಕ್ಷಾತ್ ಅನ್ನದಾನೇಶ್ವರರು ಎಲ್ಲಿ ಇರ್ತಾರಪ್ಪ ಅಂತಂದ್ರ ಪ್ರತಿಯೊಬ್ಬರ ಭಕ್ತರ ಮನದಲ್ಲಿ ಇರ್ತಾರ. ಯಾವ ಭಕ್ತನ ಮನದಲ್ಲಿ ಇರ್ತಾರ ಅಂತಂದ್ರ ಸತ್ಯದಿಂದ ಯಾರು ಮಾತಾಡ್ತಾರೋ, ಭಕ್ತಿಯಿಂದ ಯಾರು ಇರ್ತಾರೋ, ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರೋ, ಧರ್ಮದ ಹಾದಿ ಒಳಗೆ ಯಾರು ಮಾಡ್ತಾರೋ, ಇಂತ ಒಳ್ಳೆಯ ಕಾರ್ಯಗಳನ್ನ ಯಾರು ಮಾಡ್ಕೊತ ಹೋಗ್ತಾರಲ್ಲ ಅಂತವರ ಮನದಲ್ಲಿ ಸಾಕ್ಷಾತ್ ಅನ್ನದಾನೇಶ್ವರರು ಇರ್ತಾರ. ಸತ್ಯದ ಮಾರ್ಗದಲ್ಲಿ ಹೋಗ್ರಿ, ಧರ್ಮದ ಹಾದಿ ಹಿಡ್ಕೊಂಡು ಹೋಗ್ರಿ. ಇವತ್ತು ಶ್ರೀಗಳು ನಮ್ಮನ್ನ ಶರೀರ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವರ ಪ್ರತಿಯೊಂದು ಏನ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಹೋದಿವಿ ಅಂದ್ರ ಜಗತ್ತಿಗೆ ಸುಭಿಕ್ಷೆ ಆಗ್ತದೆ. ಅದಕ್ಕ ದೇವಾನುದೇವತೆಗಳ ಆಶೀರ್ವಾದದಿಂದ ಎಲ್ಲಾ ಭಕ್ತಾದಿಗಳು ಬಂದಿರಿ. ಶಾಂತ ರೀತಿಯಿಂದ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಗೆ ತಲುಪ್ರಿ. ದೇವಾನುದೇವತೆಗಳ ಆಶೀರ್ವಾದ, ಬಂಡಿಗನಿ ಬಸವೇಶ್ವರ ಅನ್ನದಾನೇಶ್ವರ ಆಶೀರ್ವಾದ ನಿಮ್ಮ ಮನೆ ತನಕ ಇರ್ತೈತಿ. ಅನ್ನದಾನೇಶ್ವರ ನಿಮ್ಮ ಮನೆ ಎಲ್ಲವನ್ನ ಕಾಪಾಡ್ತಾನ, ರೋಗ ರುಜಿನ ಬರ್ಲಾರ್ದಂಗ ಕಾಪಾಡ್ತಾನ ಅಂತೇಳಿ जय नमः